ದಾಖಲೆ ಬರೆದಿದ್ದ ಬಡವರ ಬಾದಾಮಿ ಶೇಂಗಾ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಕಳೆದ ವಾರ 11,000 ಗಡಿ ದಾಟಿದ್ದ ಶೇಂಗಾ ಬೆಲೆ ಇದೀಗ ಪಾತಾಳಕ್ಕೆ ಇಳಿದಿದೆ. ಶೇಂಗಾ ಬೆಳೆದು ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆಘಾತ ಉಂಟಾಗಿದೆ. ಶೇಂಗಾ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಆಗಿದೆ. ಶೇಂಗಾಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕಳೆದ ವಾರ ಯಾದಗಿರಿ ಎಪಿಎಂಸಿಯಲ್ಲಿ ಇದೇ ಮೊದಲ ಬಾರಿ ಕ್ವಿಂಟಾಲ್ ದರ 11,500ಕ್ಕೂ ಹೆಚ್ಚು ದರಕ್ಕೆ ಮಾರಾಟ ಆಗಿತ್ತು. ಆದ್ರೀಗ ಒಂದೇ ವಾರದಲ್ಲಿ ಶೇಂಗಾ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಈ ವಾರ ಕ್ವಿಂಟಾಲ್ ಶೇಂಗಾ ದರ 6,000 ಆಗಿದೆ. ರೈತರು ಉತ್ತಮ ದರದ ನಿರೀಕ್ಷೆಯಲ್ಲಿ ಅಧಿಕ ಕೂಲಿ ನೀಡಿ ಶೇಂಗಾ ರಾಶಿ ಮಾಡಿದ್ರು. ಜಮೀನಿನಲ್ಲಿ ಬೆಳೆ ಒಣಗಿಸಿ ಮಾರುಕಟ್ಟೆಗೆ ತಂದಿದ್ದಾರೆ. ಆದರೆ ರೈತರು ಬೆಳೆದ ಫಸಲು ಮಾರುಕಟ್ಟೆಗೆ ಬರುವ ಮೊದಲು ಅಧಿಕ ಬೆಲೆ ಇದ್ದಿದ್ದು ಬೆಳೆ ಮಾರುಕಟ್ಟೆಗೆ ಬರ್ತಿದ್ದಂತೆ ದರ ಕುಸಿತ ಕಂಡಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. 12-13 ಮಾಡ್ಬೇಕು ನೋಡ್ರಿ. ನಾವು ರೈತರೆಲ್ಲ ಬಹಳ ಆಸಾಗಿ ಎಲ್ಲ ಬೆಳೆ ಮಳೆ ಬಂದು ಎಲ್ಲ ಬೆಳೆ ಎಲ್ಲ ಕೆಟ್ಟೋಗ್ಯವ. 7-6 ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಬೀಜ 12,000 13,000 ಕೊಟ್ಟು ಬೀಜ ತಂದ್ವಿ, ಸಾಗಡಿಗೆ ಆಗೋಲ್ಲ. ಹೋದ್ ವಾರದಾಗ ಇದ್ರೆ ಒಂದ್ ಬೀಟ್ 2 ಬೀಟ್ ಹೆಚ್ಚು ಮಾಡ್ರ ಮತ್ತೆ ಬಸ್ ಹೋದ್ ವಾರದಾಗ ತರಾಟಿಗೆ ಇಳಿಸ್ಬಿಟ್ರಿ. ಇನ್ನೇನು ಈಗ 15 ದಿನ ಮುಂದ ಹೋಗ್ಯಾವ. 11-12 ಹೋಗ್ಯಾವ ನಾವ್ ತಂದಿವ್ ತಗೊಂಡ್ ಸಡ್ಕ ಇಳಿಸ್ಬಿಟ್ರಿ. ಕೊಡು ನಮ್ಗೆ ಕವರ್ ಆಗ್ಬೇಕಲ್ರಿ. ಸದಿ ಮಸಾಲೆ ಎಣ್ಣೆ ಅರಿಯೋದು ಎಲ್ಲ ಮಸ್ತ್ ಕಷ್ಟ ಅದ್ರಿ ನಮ್ದ್ರೆ. ಯಾದಗಿರಿ ಭಾಗದ ರೈತರು ಭಾರೀ ಪ್ರವಾಹದ ಹೊಡೆತಕ್ಕೆ ಸಿಕ್ಕಿ ನಲುಗಿ ಹೋಗಿದ್ದಾರೆ. ಈಗ ದರ ಏರಿಕೆಯಿಂದ ಶೇಂಗಾ ಬೆಳೆದ ರೈತರು ಖುಷಿಯಾಗಿದ್ರು. ಆದರೆ ದಿಢೀರ್ ಬೆಲೆ ಕುಸಿತದಿಂದ ದಿಕ್ಕು ತೋಚದಂತಾಗಿದೆ. ಶೇಂಗಾ ಬೀಜ ಗೊಬ್ಬರಕ್ಕೆ ಹಾಕಿದ ಖರ್ಚು ಕೂಡ ಬರುವುದಿಲ್ಲ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರ ರೈತರಿಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. 8 ದಿನ ಐತಿ ಇವತ್ತಿಗೆ. 2 ಬಿಟ್ಟು ಅಂದ್ರೆ 6,000 ಹೇಳ್ರಿ. 6,000 ಪೈಲೆ 11,000 12,000 ಇವಾಗಂದ್ರೆ 8 ತಿಂಗಳೇ ಪಡನ್ನ ತಿಳಿಸ್ಬಿಟ್ರ. ಮತ್ತೆ ನೀವೇ ಸ್ವಲ್ಪ ಪಾಡ್ ಮಾಡಿದ್ರೆ 8,000 9,000 ಅಷ್ಟೇ. 12-13 ಆಗ್ಬೇಕ್ರಿ. ಶೇಂಗಾ ದರ ಏರಿಕೆಯಾದ ಖುಷಿಯಲ್ಲಿ ಅತಿ ಹೆಚ್ಚು ಶೇಂಗಾ ಕಟಾವು ಮಾಡಿ ಒಣಗಿಸಿ ಮಾರುಕಟ್ಟೆಗೆ ತಂದ ರೈತರಿಗೆ ಬರಸಿಡಿಲು ಬಡಿದಂತಾಗಿದೆ. ಸರ್ಕಾರ ಶೇಂಗಾ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಅನ್ನೋದು ಅನ್ನದಾತರ ಒತ್ತಾಯ. ಸರ್ಕಾರ ಇತ್ತ ಗಮನ ಹರಿಸುತ್ತಾ ಕಾದು ನೋಡಬೇಕು. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.